ಬೆಳಗಾವಿಯಲ್ಲಿ ಸಿನಿಮಾ ಮಾದರಿಯಲ್ಲಿ ಖೋಟಾ ನೋಟು ಪ್ರಿಂಟ್ ಮಾಡಲಾಗ್ತಾ ಇತ್ತು. 100, 500 ಮುಖಬೆಲೆಗ ನೋಟನ್ನ ಪ್ರಿಂಟ್ ಮಾಡ್ತಿದ್ದಂತ 6 ಜನರು ಇದೀಗ ಲಾಕ್ ಆಗಿದ್ದಾರೆ. ಕರ್ನಾಟಕ ಮಹಾರಾಷ್ಟ್ರ ಗಡಿಯಲ್ಲಿ ಆಕ್ಟಿವ್ ಆಗಿತ್ತು ಈ ಒಂದು ಗ್ಯಾಂಗ್ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಕ್ಕಿತ್ತು. 1 ಲಕ್ಷ ಕ್ಯಾಶ್ಗೆ 5 ಲಕ್ಷ ಖೋಟಾ ನೋಟು ಕೊಡ್ತಾ ಇತ್ತು ಈ ಗ್ಯಾಂಗ್. ಅಪಾರ ಪ್ರಮಾಣದ ಖೋಟಾ ನೋಟು, ಪ್ರಿಂಟರು, ಸ್ಕ್ರೀನಿಂಗ್ ಬೋರ್ಡು, ಪೇಂಟು, ಪ್ರಿಂಟಿಂಗ್ ಪೇಪರು, 6 ಮೊಬೈಲ್ಗಳನ್ನು ಇದೀಗ ಜಪ್ತಿ ಮಾಡಿಕೊಳ್ಳಲಾಗಿದೆ. ಮೂಡಲಗಿ ತಾಲೂಕಿನ ಅರಬಾವಿಯಲ್ಲಿ ಖೋಟಾ ನೋಟು ಪ್ರಿಂಟ್ ಅನ್ನ ಮಾಡಲಾಗ್ತಾ ಇತ್ತು. ಈ ಬಗ್ಗೆ ಮಾಹಿತಿ ಬಂದಂತ ಹಿನ್ನೆಲೆಯಲ್ಲಿ ಪೊಲೀಸರು ಅಟ್ಯಾಕ್ ಮಾಡಿದ್ದಾರೆ. ಈ ಗ್ಯಾಂಗ್ ಏನಿತ್ತು, ಈ ಗ್ಯಾಂಗ್ ಅನ್ನ ಸದ್ಯಕ್ಕೆ ಅರೆಸ್ಟ್ ಮಾಡಿಕೊಳ್ಳಲಾಗಿದೆ. ಸಿನಿಮಾ ಮಾದರಿಯಲ್ಲಿ ಖೋಟಾ ನೋಟನ್ನು ಪ್ರಿಂಟ್ ಮಾಡ್ತಾ ಇದ್ರು. ಬೆಳಗಾವಿಯಲ್ಲಿ ಒಟ್ಟು 6 ಜನರು ಖಾಕಿ ಬಲೆಗೆ ಬಿದ್ದಿದ್ದಾರೆ. 100, 500 ಮುಖಬೆಲೆಗ ನೋಟುಗಳನ್ನು ಜಪ್ತಿ ಮಾಡಿಕೊಳ್ಳಲಾಗಿದೆ. ಮೊಬೈಲ್ ಇದೆಲ್ಲವನ್ನು ಕೂಡ ಸದ್ಯಕ್ಕೆ ವಶಪಡಿಸಿಕೊಳ್ಳಲಾಗಿದೆ. ಈ ಬಗ್ಗೆ ತನಿಖೆಯನ್ನು ನಡೆಸಲಾಗ್ತಾ ಇದೆ. ಇವ್ರು ಯಾರು, ಇವ್ರ ಹಿನ್ನೆಲೆ ಏನು, ಈ ಹಿಂದೆನೂ ಈ ಥರ ಯಾವುದಾದ್ರೂ ಕಾರ್ಯಗಳಲ್ಲಿ ಭಾಗಿಯಾಗಿದ್ರಾ, ಇವ್ರ ಹಿಂದೆ ದೊಡ್ಡ ಜಾಲವೇ ಇದೆಯಾ, ಯಾವ್ಯಾವ ರಾಜ್ಯದಲ್ಲಿ ಈ ಥರ ಕೆಲಸಗಳನ್ನು ಮಾಡ್ತಾ ಇದ್ದಾರೆ, ಇದೆಲ್ಲದ್ರ ಬಗ್ಗೆ ಮಾಹಿತಿ ಸಿಗಬೇಕಾಗಿದೆ. ಆ ಹಿನ್ನೆಲೆಯಲ್ಲಿ ಪೊಲೀಸರು ತನಿಖೆಯನ್ನು ನಡೆಸ್ತಾ ಇದ್ದಾರೆ. ನೋಡಿ, ಸಿನಿಮಾ ಮಾದರಿಯಲ್ಲಿ ಸಿನಿಮಾಗಳಲ್ಲಿ ನೋಡಿರ್ತೀವಿ ನಾವು ಈ ಥರ ಖೋಟಾ ನೋಟು ಪ್ರಿಂಟ್ ಮಾಡೋದು ಹಾಗೆ ಹೀಗೆ ಅಂತ. ಇವ್ರು ರಿಯಲ್ ಲೈಫ್ನಲ್ಲೇ ಮಾಡ್ತಾಯಿದ್ರು, ಆದರೆ ಖಾಕಿ ಬಲೆಗೆ ಸಿಕ್ಕಿದ್ದಾರೆ. ಬೆಳಗಾವಿಯಲ್ಲಿ ಈ 6 ಜನರನ್ನು ಪೊಲೀಸರು ವಶಕ್ಕೆ ಪಟ್ಕೊಂಡಿದ್ದಾರೆ. ಮತ್ತು ಆ ಕೊಠಡಿಯಲ್ಲಿ ಏನೆಲ್ಲ ಬಳಸಲಾಗ್ತಾ ಇತ್ತೋ ಈ ನೋಟನ್ನು ಪ್ರಿಂಟ್ ಮಾಡೋದಕ್ಕೆ ಮಷಿನ್ ಸೇರಿದಂತೆ ಈ 100 ರೂಪಾಯಿ, 500 ರೂಪಾಯಿ ಇದೆಲ್ಲವನ್ನು ಕೂಡ ವಶಕ್ಕೆ ಪಡ್ಕೊಳ್ಳಲಾಗಿದೆ. ನೋಡಿ, ಖೋಟಾ ನೋಟು ವಿಚಾರವನ್ನು ತಡೆಗಟ್ಟಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ಸಾಕಷ್ಟು ಪ್ರಯತ್ನಗಳನ್ನು ಮಾಡಲಾಗ್ತಾ ಇದೆ. ಇದಕ್ಕೆ ಅಂತಲೇ ಅನೇಕ ಕಾನೂನುಗಳನ್ನು, ಕಠಿಣ ಕಾನೂನುಗಳನ್ನು ಕೂಡ ಜಾರಿಗೆ ತರಲಾಗಿದೆ. ಆದ್ರೂ ಕಣ್ತಪ್ಪಿಸಿ ಈ ರೀತಿಯಾದಂಥ ಕೃತ್ಯಗಳನ್ನು ಮಾಡಲಾಗ್ತಾ ಇದೆ. ಸಾಕಷ್ಟು ಅನುಮಾನವೂ ಕೂಡ ಇತ್ತು ಮತ್ತು ಪೊಲೀಸರಿಗೆ ಈ ಬಗ್ಗೆ ಮಾಹಿತಿಯೂ ಕೂಡ ಇತ್ತು. ಆ ಹಿನ್ನೆಲೆಯಲ್ಲಿ ಅಟ್ಯಾಕ್ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಖೋಟಾ ನೋಟ್ಗಳಿಗೇನಿದ್ವು ಅದನ್ನು ಕೂಡ ವಶಕ್ಕೆ ಪಡ್ಕೊಳ್ಳಲಾಗಿದೆ. ಮತ್ತು ಈ ಖೋಟಾ ನೋಟು ಪ್ರಿಂಟ್ ಮಾಡ್ಕೊಳ್ಳೋದಕ್ಕೆ ಏನೆಲ್ಲ ವಸ್ತುಗಳನ್ನು ಬಳಕೆ ಮಾಡ್ಕೊಳ್ಳಲಾಗ್ತಾ ಇತ್ತು ಅದನ್ನು ಕೂಡ ವಶಕ್ಕೆ ಪಡ್ಕೊಳ್ಳಲಾಗಿದೆ. ಅದರ ಜೊತೆಗೆ ಮೊಬೈಲ್ ಸೇರಿದಂತೆ, ಸಿಸ್ಟಮ್ ಸೇರಿದಂತೆ ಅನೇಕ ವಸ್ತುಗಳನ್ನು ಕೂಡ ವಶಕ್ಕೆ ಪಡ್ಕೊಳ್ಳಲಾಗಿದೆ. 6 ಜನ ಖಾಕಿ ಕೈಯಲ್ಲಿ ಲಾಕ್ ಆಗಿದ್ದಾರೆ. ಇನ್ನೂ ಇವ್ರ ಹಿಂದೆ ಯಾರಾದರೂ ಇದ್ದಾರಾ? ಇದೇ ಥರ ಬೇರೆ ಬೇರೆ ಭಾಗಗಳಲ್ಲೂ ಕೂಡ ಗ್ಯಾಂಗ್ ಬೀಡು ಬಿಟ್ಟಿದ್ದೀಗ. ಎಷ್ಟು ವರ್ಷದಿಂದ ಈ ಕೆಲಸ ಮಾಡ್ತಾ ಇದ್ದಾರೆ, ಇವ್ರ ಹಿನ್ನೆಲೆ ಏನು, ಇದೆಲ್ಲದ್ರ ಬಗ್ಗೆ ಪೊಲೀಸರು ಇದೀಗ ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಈ ಥರ ಅಕ್ಕಪಕ್ಕದ ರಾಜ್ಯಗಳಲ್ಲೂ ಕೂಡ ಒಂದು ಗ್ಯಾಂಗ್ ಏನಾದ್ರು ಆಕ್ಟಿವ್ ಆಗಿದೆಯಾ ಅನ್ನೋದ್ರ ಬಗ್ಗೆ ಕೂಡ ಡೌಟ್ ಇದೆ.